ಒಳ್ಳೇದು ಮಾಡಲಿ. ನಿಮ್ಮಲ್ಲಿರ್ತಕ್ಕಂಥ ಒಂದು ಶಕ್ತಿಗೆ ಎಷ್ಟು ಹೊಗಳಬೇಕೋ ಅದು ಕಡಿಮೆ. ಅದು ಮೊನ್ನೆ ತಾನೇ ಇತಿಹಾಸದಲ್ಲಿ ನಿಲ್ತಕ್ಕಂಥ ಒಂದು ದೊಡ್ಡ ಮಹಾಯಾಗವನ್ನು ಮಾಡಿರ್ತಕ್ಕಂಥವ್ರು, ಸಾಮಾನ್ಯ ಅಲ್ಲ. ಅತಿರುದ್ರಯಾಗ ಘನಪಾರಾಯಣಗಳು ಆಗಬೇಕಾದ್ರೆ 14,641ಕ್ಕೆ 17,400 ತನಕ ಪಾರಾಯಣ. ಬಹುಶಃ ಮೊನ್ನೆ ತನಕನೂ ಯಜ್ಞಕೊಂಡ ಉಳಿತಾರೆ. ಇದು ಮೊದಲನೇ ಸತಿ ನಮ್ಮ ಆಶ್ರಮದಲ್ಲಿ ನಡೆದಾರದು. ಅವಿತ ಚಿಂಡಿ ಆದರೂ ಇಷ್ಟೊಂದು ದಿನ ಇರಲಿಲ್ಲ, 20-21 ದಿನ ಆದರೂ ಇನ್ನೂ ಉಳಿತಾನೇ ಇದೆ. ಎಲ್ಲರೂ ಕೂಡ ನಾವೆಲ್ಲರೂ ಒಟ್ಟಿಗೆ ಇಲ್ಲಿ ಸೇರಿರೋದು ಮುಖ್ಯ ಉದ್ದೇಶ ಲಕ್ಷ್ಯ ಚಂಡಿಯನ್ನು ಮಾಡೋಣ. ದೇಶದ ಹಿತವನ್ನು ಬಯಸಿ ಸನಾತನ ಧರ್ಮಿಗಳಿಗೆ ಒಳ್ಳೆಯದನ್ನಾಗಲಿ, ಎಲ್ಲರ ಮನೆಗಳಲ್ಲೂ ಕೂಡ ಸೌಹಾರ್ದತೆ ಇರಲಿ, ಎಲ್ಲರಿಗೂ ಹೆಚ್ಚಿನ ಶಕ್ತಿ ಬರಲಿ ಅಂತಕ್ಕಂಥ ಉದ್ದೇಶ ಇಟ್ಕೊಂಡು, ಶಕ್ತಿ ಅಂದರೆ ಕೇವಲ ಶಾರೀರಿಕ ಶಕ್ತಿ ಅಲ್ಲ, ಆ ಶಕ್ತಿ ಅಂತಕ್ಕಂಥದ್ದು ಮಾನಸಿಕ, ಆರ್ಥಿಕ, ವ್ಯಾವಹಾರಿಕ, ಏನು ಕೊನೆಯಲ್ಲಿ ದೈಹಿಕ, ಆಧ್ಯಾತ್ಮಿಕ, ಇದೆಲ್ಲವೂ ಕೂಡ ವಾಂಛಿತ ಫಲ ಸಿದ್ಧಿಯರ್ಥ. ನಿಮಗೆ ಏನೇನು ಮನೋಕಾಮನೆಗಳಿದೆ, ಧರ್ಮದ ಪರಿಧಿಯ ಒಳಗಡೆ ಬರ್ತಕ್ಕಂಥ ಮನೋಕಾಮನೆಗಳು ಗಾದಿಗಳು. ಇಲ್ಲಿ ಧರ್ಮ ಅಂದಾಗ ವೈಯಕ್ತಿಕ ಧರ್ಮ ಬೇರೆ, ಕೌಟುಂಬಿಕ ಧರ್ಮ ಬೇರೆ. ಒಂದು ಸಂಸಾರ ಅದ್ಯಾಗತಕ್ಕಂಥ ಒಂದು ಧರ್ಮ ಇದೆ, ಆಮೇಲೆ ಪರಿಪೂರ್ಣ ಒಂದು ಕುಟುಂಬ, ಎಲ್ಲ ರಿಲೇಷನ್ಸ್ ಎಲ್ಲ ಸೇರ್ತಾ ಅದೊಂದು ಧರ್ಮ ಇದೆ. ನಂತರದಲ್ಲಿ ಆ ಒಂದು ಹಳ್ಳಿಗೆ, ಒಂದು ಗ್ರಾಮಕ್ಕೆ ಒಂದು ಧರ್ಮ ಇದೆ, ಅದಕ್ಕಿಂತ ದೊಡ್ಡದಾಗಿರ್ತಕ್ಕಂಥ ಆ ಊರಿಗೆ ಒಂದು ಧರ್ಮ ಇದೆ, ಆ ದೇಶಕ್ಕೊಂದು ಧರ್ಮ ಇದೆ. ಆ ರೀತಿಯಾಗಿ ಒಂದಕ್ಕಿಂತ ಧರ್ಮ ಅಂದರೆ ಬರೀ ಒಂದೇ ಒಂದು ಅರ್ಥ ಅಲ್ಲ, ಬಹಳಷ್ಟು ವಿಶಾಲವಾಗಿರ್ತಕ್ಕಂಥ ಅರ್ಥ. ರಾಷ್ಟ್ರಧರ್ಮ ಬಹಳಷ್ಟು ದೊಡ್ಡದು. ರಾಷ್ಟ್ರ ಧರ್ಮಕ್ಕೋಸ್ಕರ ನಾವು ಎಲ್ಲದನ್ನು ತ್ಯಾಗ ಮಾಡಿ ರಾಷ್ಟ್ರ ಧರ್ಮಕ್ಕೋಸ್ಕರ ನಿಂತ್ಕೊಳ್ಳೋದು ಅದೇ ಶ್ರೇಷ್ಠ. ಇವತ್ತಿನ ದಿನ ಏನು ಸಂಕಲ್ಪ ತೆಗೆದುಕೋತಾ ಇದ್ದೀವಿ ನಾವು, ರಾಷ್ಟ್ರಕ್ಕೋಸ್ಕರ ತೆಗೆದುಕೋತಾ ಇರ್ತಕ್ಕಂಥ ಸಂಕಲ್ಪ, ನಮ್ಮ ಸನಾತನ ಧರ್ಮಿಗಳಿಗೋಸ್ಕರ ತೆಗೆದುಕೋತಾ ಇರ್ತಕ್ಕಂಥ ಸಂಕಲ್ಪ. ನನ್ನನ್ನು ಹೊರತುಪಡಿಸಿ ಬೇರೆ ರಾಷ್ಟ್ರ ಇಲ್ಲ, ನನ್ನನ್ನು ಹೊರತುಪಡಿಸಿ ಬೇರೆ ಸನಾತನ ಧರ್ಮ ಇಲ್ಲ. ನಾನು ಮಾತನಾಡ್ತಾ ಇದ್ದೀನಿ ಅಂದರೆ ಧರ್ಮ ಮಾತಾಡ್ತಾ ಇದ್ದೀನಿ ಅಂತ ಅರ್ಥ. ನೀವು ಮಾತಾಡ್ತಾ ಇದ್ದೀರಾ ಅಂದ್ರೂ ಕೂಡ ಧರ್ಮ ಮಾತನಾಡ್ತಾ ಇದೆ ಅಂತ ಅರ್ಥ. ನಾನು ನಡೆದಾಡ್ತಾ ಇದ್ದೀನಿ ಅಂತಂದ್ರೆ ಭಾರತ ನಡೀತಾ ಇದೆ ಅಂತ ಅರ್ಥ. ನೀವು ನಡೀತಾ ಇದ್ದೀರಾ ಅಂತಂದ್ರೂ ಕೂಡ ಭಾರತ ನಡೀತಾ ಇದೆ ಅಂತ ಅರ್ಥ. ಏನಕ್ಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ನಿಮ್ಮ ಮನೋಕಲ್ಪನೆಗಳು ಇಲ್ಲ ಮನೋ ವಿಚಾರಧಾರೆಗಳು ಕೇವಲ ಸಂಕುಚಿತವಾಗದೆ, ನಾನು ಅಂತಂದರೆ ನನ್ನ ರಾಷ್ಟ್ರ, ನನ್ನ ಧರ್ಮ, ನನ್ನ ದೇಶ ಅಂತಕ್ಕಂಥ ಭಾವನೆ ಇಟ್ಕೊಂಡು ಜೀವನ ನಡೆಸಿದಾಗ ಉತ್ತಮವಾಗಿ, ಆನಂದವಾಗಿ, ಸಂತೋಷವಾಗಿ ಜೀವನ ನಡೆಸ್ತೀವಿ. ನಮ್ಮ ಕೈಲಿ ಏನಾಗತ್ತೋ ಅದನ್ನು ರಾಷ್ಟ್ರಕ್ಕೋಸ್ಕರ, ದೇಶಕ್ಕೋಸ್ಕರ ಮಾಡ್ತೀವಿ. ಇಲ್ಲ ಅಂದಾಗ ದೇಶಕ್ಕೆ ನಾನೇನು ಮಾಡಲಿ ಅಂತಕ್ಕಂಥ ಯೋಜನೆಗಿಂತ ಹೆಚ್ಚಾಗಿ ದೇಶ ನನಗೇನು ಮಾಡ್ತಾ ಇದೆ ಅಂತಕ್ಕಂಥ ಯೋಚನೆ ಶುರುವಾಗುತ್ತೆ. ದೇಶ ನನಗೇನು ಮಾಡ್ತಾ ಇದೆ ಅಂತ ಯೋಚನೆ ಶುರುವಾದಾಗ ನನ್ನಲ್ಲಿ ದುಃಖನೇ ಜಾಸ್ತಿ ಆಗೋದು. ಎಲ್ಲ ಕಡೆ ನನಗೆ ಪ್ರಾಬ್ಲಮೇ ಕಾಣಕ್ಕೆ ಶುರುವಾಗೋದವ. ಅದರಿಂದ ನಾನು ದೇಶಕ್ಕೆ ಏನು ಮಾಡಬಹುದು, ನನ್ನ ಧರ್ಮಕ್ಕೆ ನಾನೇನು ಮಾಡಬಹುದು ಅಂತಕ್ಕಂಥ ಯೋಚನೆ ಇಟ್ಕೊಂಡು ವೈದಿಕ ಹಿನ್ನೆಲೆಯಿಂದ ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿ, ಆ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿಯ ಸ್ವರೂಪಿಣಿ ಆಗಿರತಕ್ಕಂಥ ಆ ಚಂಡಿಕಾ ದುರ್ಗಾ ಪರಮೇಶ್ವರಿ ಅವಳನ್ನ ಪ್ರಾರ್ಥನೆ ಏನಕ್ಕೆ ಮಾಡ್ತಾ ಇದ್ದೀವಿ ಅಂತಂದರೆ, ಎಲ್ಲರಿಗೂ ಕೂಡ ಈಗ ತಾನೇ ಹೇಳಿದೆ, ಶಕ್ತಿ ದೊರೀಲಿ. ಬರೀ ಆರ್ಥಿಕ ಶಕ್ತಿ ಇದ್ದರೆ ಸಾಲದು. ಆರ್ಥಿಕ ಶಕ್ತಿ ಒಂದೇ ಇದ್ದರೆ ಸಂಸಾರದಲ್ಲಿ ಬಹಳಷ್ಟು ಗೊಂದಲ ಜಾಸ್ತಿ ಆಗುತ್ತೆ, ಅಹಂಕಾರ ಜಾಸ್ತಿ ಆಗುತ್ತೆ,
ಮನುಷ್ಯ ಅಧೋಗತಿಗೆ ಹೋಗ್ತಾನೆ. ಅದರ ಹಿನ್ನೆಲೆಯಲ್ಲಿ ಆಧ್ಯಾತ್ಮಿಕ ಶಕ್ತಿ ಬೇಕೇ ಬೇಕು ಅವನಿಗೆ. ಬ್ರಹ್ಮ ತೇಜೋ ಬಲಂ ಬಲಂ ಅಂತೀವಿ. ಬ್ರಹ್ಮ ತೇಜಸ್ಸಿಗಿನ್ನ ಬೇರೆ ಇನ್ನೊಂದು ಬಲ ಇಲ್ಲ. ವಿಶ್ವಾಮಿತ್ರ ಹರಸಾಹಸ ಮಾಡಿಬಿಟ್ಟ, ಅದೊಂದು ಬ್ರಹ್ಮದಂಡ ಎಲ್ಲ ಅಸ್ತ್ರಗಳನ್ನು ನುಂಗು. ಕೊನೆಗೆ ನಾನು ಕೂಡ ಆ ಒಂದು ಪದವಿಯನ್ನು ಹತ್ತಬೇಕು ಅಂತ ಹೇಳಿ ನಿಂತ್ಕೊಂಡು ತಪಸ್ಸನ್ನು ಮಾಡಿ ಬ್ರಹ್ಮರ್ಷಿ ಆದ. ಆ ಒಂದು ಹಿನ್ನೆಲೆಯಲ್ಲಿ ಶಕ್ತಿ ನಮ್ಮ ದೇಶಕ್ಕೆ ಬರಲಿ, ನಮ್ಮ ರಾಷ್ಟ್ರಕ್ಕೆ ಬರಲಿ, ವೈದಿಕ ಹಿನ್ನೆಲೆಯಿಂದ ವಿಧಿವತ್ತಾಗಿ ಆ ಚಂಡಿಕಾ ದುರ್ಗಾ ಪರಮೇಶ್ವರಿಯನ್ನ ಪ್ರಾರ್ಥನೆಯನ್ನು ಮಾಡಬೇಕು ಅಂತ ಎಲ್ಲ ಸೇರಿ ಮಾಡ್ತೀವಿ ಅಂತ, ಒಂದು ಮಾಡೋಣ ಅಂತ, ಮಾಡಬೇಕು ಅಂತ, ಇನ್ನೊಂದು ಮಾಡ್ತೀವಿ ಅಂತ ಇವತ್ತಿನ ದಿನ ನಾವೆಲ್ಲರೂ ಕೂಡ ಸೇರ್ಕೊಂಡಿದ್ದೀವಿ. ಈ ಏನು ನೀವೆಲ್ಲರೂ ಬಹಳಷ್ಟು ಹಿಂದೆ ಆಲ್ರೆಡಿ ಅವಿಧ ಚಂಡಿನೂ ಮಾಡಿರ್ತಕ್ಕಂಥವ್ರು ನೀವೆಲ್ಲರೂ. ಆ ದೇವಿಯ ನವಾಕ್ಷರಿ ಏನು ಮಂತ್ರ ಇದೆ, ಆ ಮೊದಲ 3 ಬೀಜಾಕ್ಷರಗಳು ಒಂದು ಕಾಳಿಗೆ, ಒಂದು ಲಕ್ಷ್ಮಿಗೆ, ಒಂದು ಸರಸ್ವತಿಗೆ ಮೀಸಲಾಗಿರ್ತಕ್ಕಂಥದ್ದು. ಆ 3 ಶಕ್ತಿಯ ಸ್ವರೂಪಣಿ ಆಗಿರ್ತಕ್ಕಂಥ ಹೇ ಚಾಮುಂಡೇಶ್ವರಿ, ನಿನಗೆ ನನ್ನ ನಮಸ್ಕಾರ. ಅಷ್ಟೇ ಆ ಮಂತ್ರದ ಮೂಲ ಅರ್ಥ. ಅವಳನ್ನ ಜಪ ಮಾಡೋದ್ರಿಂದ, ಸ್ತುತಿಯನ್ನು ಮಾಡೋದ್ರಿಂದ, ದೇವಿ ಸ್ತುತಿ ಪ್ರಿಯ. ಪ್ರತಿಯೊಬ್ಬ ದೇವತೆಗಳಿಗೂ ಅವರವ್ರದೇ ಆಗಿರ್ತಕ್ಕಂಥ ಒಂದೊಂದು ಗುಣ ಧರ್ಮಗಳಿವೆ. ಗಣಪತಿಗೆ ನಾವೇನು ಹೇಳ್ತೀವಿ? ವಿಷ್ಣುಗೆ ಅಲಂಕಾರ, ಭೋಲೆನಾಥನಿಗೆ, ನಮ್ಮಮ್ಮನಿಗೆ ಸ್ತುತಿ. ಯಾರು ಇಲ್ಲಿ ಮಾತೆಯರು ಕೂತಿದ್ದಾರೆ, ನಿಮ್ಮ ಮಕ್ಕಳು ಹೊಗಳಿದ್ರೆ ಡಬ್ಬದಲ್ಲಿ ಇಟ್ಟಿರೋದು ದುಡ್ಡನ್ನು ತೆಕ್ಕೊಟ್ಟು ಇವೇ ಇಲ್ಲೋ. ಯಾಕೆಂದ್ರೆ ಇದೆಲ್ಲ ನನ್ನ ಅನುಭವ ನಾವಿದೆಲ್ಲ. ಅದರಿಂದ ದೇವಿ ಸ್ತುತಿ ಪ್ರಿಯ. ಎಲ್ಲ ದೇವತೆಗಳು, ನಮ್ಮ ವೈದಿಕ ಮಂತ್ರಗಳು ಏನಿದೆ ಎಲ್ಲ ಮಂತ್ರಗಳು ಕೂಡ ನಮಸ್ಕಾರ ಪೂರ್ವಕವಾಗಿರ್ತಕ್ಕಂಥ ಎಲ್ಲ ಪ್ರಕೃತಿ ಮಂತ್ರಗಳು ಅಂತ ಹೇಳ್ತೀವಿ. ಆ ಮಂತ್ರಗಳೆಲ್ಲವೂ ಕೂಡ ದೇವತೆಗಳನ್ನ ಹೊಗಳ್ತಕ್ಕಂಥ ಮಂತ್ರಗಳೇ. ಆದರೆ ಮೊದಲೇ ಹೇಳ್ಬಿಡ್ತೀವಿ, ನೀನು ಏನು ನಾವು ಹೊಗಳ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಆಮೇಲೆ ಹೊಗಳ್ತೀವಿ. ಯಾಕೆಂದ್ರೆ ಆ ಹೊಗಳ್ಬಿಟ್ಟು ಅವಳು ಉತ್ತುಂಗಕ್ಕೆ ಹೋಗ್ಬಿಟ್ಟು ಹೊರ ಕೊಡೋದು ಮರ್ತು ಬಿಡದೇ ಇರಲಿ ಅಂತ. ಬಟ್ ಏನು ಹೊಗಳ್ತೀನಿ ಅಂತ ಹೇಳಿ ಆಮೇಲೆ ಅವಳನ್ನ ಹೊಗಳೋದು ಕಂಡೀಷನ್. ಇಲ್ಲಿ ಆ 3 ಶಕ್ತಿಯ ಸ್ವರೂಪಿಣಿ ಆಗಿರ್ತಕ್ಕಂಥವ್ರು ನಾವೇನು ಹೊಗಳಿದಾಗ ನಮ್ಮ ಶಕ್ತಿಗೆ ಅನುಸಾರವಾಗಿ, ಈಗ ನನಗೆ ಒಂದೇ ಚಪಾತಿ ತಿನ್ನಕ್ಕೆ ಸಾಧ್ಯ, ಆದರೆ ನಾ 1000 ಚಪಾತಿ ಇಚ್ಛೆ ಪಟ್ಟಾಗ ಅವಳು ಕೊಟ್ಟಾಳೆ ನೋಡು, ಅಜೀರ್ಣಾಗಿ ಹೋಗ್ಬಿಡ್ತೀಯ ಕಣಯ್ಯ ಅಂತ ಕೊಡಲ್ಲ ಅವಳು. ಇಲ್ಲ ನಾನು ಒಂದೇ ಸಾಕು ಅಂತಕ್ಕಂಥ ಬುದ್ಧಿನ ನಿಮ್ಗಳು ಹಾಕ್ತಾಳೆ. ಇಲ್ಲ ನಿಮ್ಮನ್ನ 1000 ಚಪಾತಿ ತಿನ್ನೋ ಥರ ಸಾಮರ್ಥ್ಯವಂತನಾಗಿ ಮಾಡ್ಬಿಟ್ಟು 1000 ಚಪಾತಿ ಕೊಡ್ತಾಳೆ. 2. ಸೊ ಈ ರೀತಿಯಾಗಿ ಇರ್ತಕ್ಕಂಥದ್ದು ನಾವು ಏನನ್ನೇ ಕೇಳಿದ್ರೂ ಕೂಡ ಅವಳಿಗೆ ಗೊತ್ತಿದೆ ನಮ್ಗೆ ಏನು ಕೊಡಬೇಕು, ಎಷ್ಟು ಕೊಡಬೇಕು, ಹ್ಯಾಕೆ ಕೊಡಬೇಕು. ಕಲಿಯುಗದಲ್ಲಿ ಕರ್ಮಕ್ಕೆ ಪ್ರಾಧಾನ್ಯತೆಯನ್ನು ಕೊಟ್ಟಿದ್ದೀವಿ ನಾವು. ಅನಾದಿಯಿಂದ ನಮ್ಮ ಧರ್ಮ, ಸನಾತನ ಧರ್ಮ ಕರ್ಮದ ಆಧಾರದ ಮೇಲೆ ನಿಂತಿರ್ತಕ್ಕಂಥದ್ದು. ಯಾರಿಗಾರು ಭಾಳಷ್ಟು ಕೆಟ್ಟದಾದಾಗ ಅದೇನು ಕರ್ಮ ಮಾಡಿದ್ನೋ ಏನೋ ಬಿಡಪ್ಪ ಅಂತ ನಮಗೆ ನಾವೇ ಸಮಾಧಾನ ಹೇಳ್ಕೊತೀವಿ. ಯಾವ ಜನ್ಮದ್ದೇನೋ ಅಂತಲೂ ಹೇಳ್ತೀವಿ. ಯಾಕೆ ನಮ್ಮ ಸನಾತನ ಧರ್ಮ ಕರ್ಮದ ಒಂದು ಬೇಸ್ ಮೇಲೆ ನಿಂತಿರ್ತಕ್ಕಂಥ. ಮಾಡಿದ್ದುಣ್ಣೋ ಮಾರಾಯ. ನಾನು ಅದರಿಂದ ಯಾವುದೇ ಕಾರಣಕ್ಕೂ ಎಸ್ಕೇಪ್ ಅಂತೂ ಆಗೋಕ್ಕಾಗಲ್ಲ. ಇದಾವ ಗಿವ್ ಅಂಡ್ ಟೇಕ್ ಪಾಲಿಸಿ. ಋಣಾನುಬಂಧ ರೂಪೇಣ, ಪ್ರತಿಯೊಂದು ಕೂಡ ಋಣಾನುಬಂಧ ರೂಪೇಣ. ಅದರಿಂದ ನಾನು ಏನೇ ಮಾಡಿದ್ರು ಕೂಡ ಆ ಕರ್ಮಕ್ಕೆ ಫಲ ಇದೆ. ಏನಕ್ಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಒಂದೊಂದ್ಸತಿ ಓದಬೇಕಾದ್ರೆ, ಪಾರಾಯಣ ಮಾಡಬೇಕಾದ್ರೆ ಮನಸ್ಸು ಎಲ್ಲೋ ಇದ್ರೂ ಕೂಡ ಈ ಪಾರಾಯಣ ನಾವು ಮಾಡಿರ್ತೀವಿ. ಎಲ್ಲರಿಗೂ ಆಗಿರ್ತಕ್ಕಂಥ ಅನುಭವ. ಸಾವರ್ಣೆ ಸೂರ್ಯತನ ಮನಸ್ಸಲ್ಲಿ ಓಡ್ತಿರುತ್ತೆ, ಆದರೆ ಪಾರಾಯಣ ಇಲ್ಲೆಲ್ಲ ಪರಿಪೂರ್ಣವಾಗಿ ಹೋಗ್ತಾ ಇರುತ್ತೆ. ಏನು ಕೂತ್ಕೊಂಡು ಕರ್ಮವನ್ನು ಮಾಡ್ತೀವಿ, ಆ ಕರ್ಮಕ್ಕೆ ಫಲ ಇದೆ.
ಮನಸ್ಸಿಟ್ಟು ಮಾಡಿದಾಗ ಇನ್ನೂ ಹೆಚ್ಚಿನ ಫಲ ಗೊತ್ತಾಯ್ತಲ್ಲ. ಆದ್ದರಿಂದ ಎಲ್ಲರಿಗೂ ಒಳಿತಾಗಲಿ ಅಂತ ಹೇಳಿ 1,00,000 ಚಂಡೀ ಪಾರಾಯಣವನ್ನು ಪೂರ್ವೋತ್ತರ ನ್ಯಾಸ ಸಹಿತ ಏನು ಸಪ್ತಶತಿ ನ್ಯಾಸ ಚರಿತ್ರ ನ್ಯಾಸ ಪೂರ್ವೋತ್ತರ ಅಷ್ಟೋತ್ತರ ಶತ ಜಪ ಕವಚ ಅರ್ಗಳ ಕೀಲಕ ಜಪ ನ್ಯಾಸ ದಿಗ್ಬಂಧ ಅಂತ ಹೇಳಿ ಧ್ಯಾನ ಶ್ಲೋಕವನ್ನು ಹೇಳಿಕೊಂಡು 13 ಅಧ್ಯಾಯಗಳನ್ನು ಓದಿ ಮತ್ತೊಂದು ಸತಿ ಚರಿತ್ರ ನ್ಯಾಸವನ್ನು ಮಾಡಿ ದಿಗ್ವಿಮೋಕ ಅಂತ ಹೇಳಿ ಮತ್ತೆ ಜಪಕ್ಕೆ ನ್ಯಾಸವನ್ನು ಮಾಡಿ 108 ಜಪವನ್ನು ಮಾಡಿ ನಂತರ ರಹಸ್ಯತ್ರಯವನ್ನು ಓದಿ ದೇವಿ ಸೂಕ್ತ ಮೊದಲು ರಾತ್ರಿ ದೇವಿ ಸೂಕ್ತ ಒಂದು ಯಾರ್ಯಾರಿಗೆ ಅಭ್ಯಾಸ ಇದೆಯೋ ವೈದಿಕದ ವೇದದ ಸೂಕ್ತಗಳಿದೆ ದೇವಿ ಸೂಕ್ತ ಇಲ್ಲ ತಂತ್ರೋಕ್ತ ದೇವಿ ಸೂಕ್ತ ತಂತ್ರೋಕ್ತ ರಾತ್ರಿ ಸೂಕ್ತನೂ ಇದೆ ಅದನ್ನು ಹೇಳ್ಕೊಬೋದು. ಇಲ್ಲ ಎಲ್ಲರಿಗೂ ಕೂಡ ಪಾಠ ಆಗಿದೆ. ಸೊ ರಾತ್ರಿ ಸೂಕ್ತ ದೇವಿ ಸೂಕ್ತ ಏನು ವೇದದಲ್ಲಿ ಬರ್ತಕ್ಕಂಥದ್ದು ಅದನ್ನು ಹೇಳಿಕೊಂಡು ಅಪರಾಧ ಕ್ಷಮಾಪಣಾ ಸ್ತೋತ್ರವನ್ನು ಹೇಳಿ ಆಚರಣೆಯನ್ನು ಮಾಡಿ ಕೈ ಬಿಗಿತ ಅದೇ ಹೇಳಿ ರಹಸ್ಯಕ್ರಿಯೆಯನ್ನು ಹೇಳಿ ಮಾಡಬೇಕಾಗುತ್ತೆ. ಇದು ಮಾಡ್ತಕ್ಕಂಥ ವಿಧಿ. ಕೆಲವರು ಏಕಾದಶ ನ್ಯಾಸಗಳನ್ನು ಕೂಡ ಕಲ್ತ್ಕೊಂಡಿದ್ದಾರೆ. ಸಮಯಾವಕಾಶ ಇದ್ದಲ್ಲಿ ಏನು ಏಕಾದಶ ನ್ಯಾಸವನ್ನು ಕೂಡ ಮಾಡಬಹುದು. ಮಾಡಲೇಬೇಕು ಅಂತ ಕಡ್ಡಾಯ ಇಲ್ಲ. ಆದರೆ ಚರಿತ್ರ ನ್ಯಾಸ ಏನಿದೆ ಸಪ್ತಶತಿ ನ್ಯಾಸ ಇಲ್ಲ ಚರಿತ್ರ ನ್ಯಾಸ ಅದು ಪರಿಪೂರ್ಣವಾಗಿರ್ತಕ್ಕಂಥ ಶ್ಲೋಕನೇ ಅದರಲ್ಲೂ ಕೂಡ ಅದರ ನ್ಯಾಸವನ್ನು ಕಡ್ಡಾಯವಾಗಿ ಮಾಡಿ ಪೂರ್ವೋತ್ತರ ಅಷ್ಟೋತ್ತರ ಶತ ಜಪವನ್ನು ಮಾಡಿ ಕವಚ ಅರ್ಗಳ ಕೀಲಕ ಆಮೇಲೆ ರಹಸ್ಯತ್ರಯಗಳು ಅದನ್ನು ಓದ್ತಕ್ಕಂಥದ್ದು. ಇದನ್ನು ಒಂದು ಪಾರಾಯಣಕ್ಕೆ ಹೊಸದಾಗಿ ಕಲಿತ್ಕೊಳ್ತಕ್ಕಂಥ ವ್ಯಕ್ತಿಗಳಿಗೆ ಇಲ್ಲ ಕಲ್ತಿರ್ತಕ್ಕಂಥ ವ್ಯಕ್ತಿಗಳಿಗೆ ಬಹುಶಃ 2 ಗಂಟೆಗಳ ಕಾಲ ಆಗಬಹುದು. ಏನು ಕಲ್ತಿರ್ತಕ್ಕಂಥ ಕಲ್ತಿರೋರಿಗೆ 3 ಗಂಟೆಗಳ ಕಾಲ ಬೇಕಾಗುತ್ತೆ. ಕಲ್ತಿರ್ತಕ್ಕಂಥ ವ್ಯಕ್ತಿಗಳು ಯಾರು ಐದಚಂಡಿ ಎಲ್ಲ ಮಾಡಿದ್ದಾರೆ ಅವರೆಲ್ಲ ನನ್ನ ಪ್ರಕಾರ 1 ಗಂಟೆ 5 ರಿಂದ 8 ನಿಮಿಷ ಮುಗಿದೋಗುತ್ತೆ. 1 hour 10 minutes ಮ್ಯಾಕ್ಸಿಮಮ್. ಅಂದರೆ ಚರಿತ್ರ ನ್ಯಾಸವನ್ನು ಮಾಡಿ 1 ಗಂಟೆ 15 ನಿಮಿಷ ಚರಿತ್ರ ನ್ಯಾಸ 1 hour 5 minutes. ಇದು ಅಂದರೆ ನಿಮ್ಗಳಿಗೂ ಆಗುತ್ತೆ. ಯಾರು ಹೊಸದಾಗಿ ಕಲ್ತಿದ್ದೀರಾ ಈ ಲಕ್ಷ ಚಂಡಿ ಆಗೋದ್ರೊಳಗೆ ನೀವು ಕೂಡ ಎಲ್ಲರೂ ಕೂಡ ಎಲ್ಲರಿಗೂ ಕೂಡ ಕಂಠಸ್ಥ ಗೊತ್ತಾಯ್ತಲ್ಲ. ಎಲ್ಲರಿಗೂ ಕೂಡ ಕಂಠಸ್ಥ ಆಗುತ್ತೆ. 1,00,000 ಚಂಡಿ ಪಾರಾಯಣ ಆಗಬೇಕಾಗಿರೋದ್ರಿಂದ ಈಗ ಇಲ್ಲಿ ಎಷ್ಟು ಜನ ಕೂತೀವಿ ಅಪ್ರಾಕ್ಸಿಮೇಟ್ಲಿ 120 ಜನ ಹೌದಾ. ಕೊನೆಯ ಪಕ್ಷ ಅಂದ್ರು ಒಬ್ಬೊಬ್ಬನು 1,000 ಪಾರಾಯಣ ಆಗಬೇಕಾಗುತ್ತೆ. ಕಾಫಿ ಹಾಕ್ಬೇಡಿ, ಬಹಳಷ್ಟು ಜನ ಬಂದಿಲ್ಲ. ಏನು ಎಲ್ಲರೂ ಕೂಡ ಮನೆಯಲ್ಲಿರ್ತಕ್ಕಂಥ ವ್ಯಕ್ತಿಗಳು ನಿಮಗೆ ಟಿವಿ ನೋಡಿ ಟೈಮ್ ಸ್ಪೆಂಡ್ ಮಾಡೋದ್ರ ಮೊದಲು ಸ್ವಲ್ಪ ಪುಸ್ತಕ ಹಿಡ್ಕೊಂಡ್ರೆ ನಿಮಗೂ ಪುಣ್ಯ ಜಾಸ್ತಿ ಬರುತ್ತೆ, ಕೌಂಟು ಜಾಸ್ತಿ ಆಗುತ್ತೆ. ಈ ಕೌಂಟ್ ಆಗಿ ಏನು ಸಂಕಲ್ಪ ಆಗ್ತಾ ಇದೆ, ಇದೇನಯ್ಯ ನಾನು ಇಷ್ಟೊಂದೆಲ್ಲ ಹಲವು ರಾತ್ರಿ ತಿಳ್ಕೊಂಡು ಪಾರಾಯಣ ಮಾಡ್ತಾ ಇದ್ದೀನಿ, ಆ ಫಲ ಎಲ್ಲ ಬರೀ ಆಶ್ರಮ ಕೊಟ್ಟೋಗುತ್ತಾ ಸ್ವಾಮೀಜಿ ಕೊಟ್ಟೋಗುತ್ತಾ ಅಂದರೆ ಖಂಡಿತ ಇಲ್ಲ. ಎಲ್ಲರಿಗೂ ಬರುತ್ತೆ, ಒಟ್ಟು ನಿಮಗೆ ಬರೋದು, ಆಮೇಲೆ ಬಿದ್ದವ್ರಿಗೆ ಬರುತ್ತೆ. ಆದ್ದರಿಂದ ಆದಷ್ಟು ಎಷ್ಟು ಬೇಗ ಆಗತ್ತೋ ಅಷ್ಟು ಬೇಗ ಈ ಪಾರಾಯಣವನ್ನು ಮುಗಿಸ್ಕೊಳ್ಳಿ. ಒಂದು ನನ್ನ ಲೆಕ್ಕಾಚಾರ ಪ್ರಕಾರ ನಿಮ್ಗಳಲ್ಲಿ ಇರ್ತಕ್ಕಂಥ ಉತ್ಸಾಹವನ್ನು ನೋಡಿದ್ರೆ
ಬಹುಶಃ 1.5 ವರ್ಷದಲ್ಲೇ ಮುಗಿಸ್ತೀನಿ ಅಂತ ಅನ್ಕೊಂಡಿದ್ದೀನಿ. ಪಂಚವಾರ್ಷಿಕ ಯೋಜನೆ. ಪಂಚವಾರ್ಷಿಕ ಏನು? ಇಲ್ಲ, ಪಂಚವಾರ್ಷಿಕ ಯೋಜನೆ ಅಲ್ಲ. ಜೊತೆಗೆ ಇಲ್ಲ 1.5-2 ವರ್ಷದೊಳಗೆ ಜಾಸ್ತಿ ಹೌದು, ಕಂಪ್ಲೀಟ್ ಮಾಡಿಲ್ಲ. ಯಾರ್ಯಾರು ಈಗ ರುದ್ರಗಣ ಪಾರಾಯಣವನ್ನ ಏನು ಮಾಡಿದ್ವಿ, ಮನೆಯಲ್ಲೂ ಪಾರಾಯಣ, ನಂತರದಲ್ಲಿ ವಾರಕ್ಕೊಂದು ಸತಿ ಅಸೆಂಬಲ್ ಆಗೋ ಥರ ಮಾಡಿ, ಇನ್ನೂ ಕೆಲವರು ಇಲ್ಲ RR ನಗರ ಸುತ್ತಮುತ್ತ ಇರತಕ್ಕಂಥ ಬ್ಯಾಚಲ್ಲಿ ಏನು ಮಾಡಿದ್ವಿ, ಒಬ್ಬರು ಮನೇಲಿ ಹೋದ್ರೆ 11 ದಿನ ಕಂಟಿನ್ಯೂಸ್ ಆಗಿ ಅವ್ರ ಮನೇಲಿ ಪಾರಾಯಣ. ಆ ಥರ ಒಂದು 13-14 ಜನದ ಮನೆಯಲ್ಲಾಯಿತು. ಏನು ಒಬ್ಬೊಬ್ಬರು 30 ಜನ 40 ಜನ ಸೇರಿರ್ತಕ್ಕಂಥ ಟೀಮು ಇದೆ. ಇಲ್ಲಿ ಬಹಳಷ್ಟು ಜನ ಕೂತಿದ್ದಾರೆ ಆ ಟೀಮ್ ಅವರೆಲ್ಲ. ರಾಮೂರ್ತಿ ಎಷ್ಟು ಜನ ಕೂರ್ತಾ ಇದ್ರೆ? 30 ಜನ. ಒಂದ್ ಸತಿ ಕೂತ್ರೆ 11 ದಿನ ಕಂಟಿನ್ಯೂಸ್ ಆಗಿ ಅವ್ರ ಮನೆ. 11 days ಆ ಥರ ಇದು 9 ದಿನ. ನವರಾತ್ರಿ ಲೆಕ್ಕ ತಗೊಂಡ್ರೆ ಇದು 9 ದಿನ. ಆ ಥರ ಗ್ರೂಪ್ ಮಾಡ್ಕೊಂಡು ಮಾಡ್ಬೋದು, ಮನೆಗಳಲ್ಲಿ ಮಾಡ್ಬೋದು, ಇಂಡಿವಿಜುವಲ್ ಆಗಿ ಮಾಡ್ಕೊಂಡು ಹೋಗ್ಬೋದು. ಆದರೆ ಯಾರೇ ಇಂಡಿವಿಜುವಲ್ ಆಗಿ ಮಾಡಿ ಏನೇ ಆದರೂ ಕೂಡ ಅದು ಕೌಂಟಿಂಗ್ ಕೊಡಬೇಕು. ಅದಾಯ್ತಲ್ಲ, ವಾರಕ್ಕೆ ಒಂದು ಸತಿ ಒಂದು ಆ್ಯಪ್ ಕಳಿಸ್ತೀನಿ. ಆ್ಯಪ್ ಕಳಿಸ್ಬಿಡ್ತಾರೆ, ಅದಕ್ಕೆ ನೀವೇ ಅಪ್ಲೋಡ್ ಮಾಡ್ಕೊಬಿಡಿ. ಅದು ಉತ್ತಮ. ಅದು ಅದಕ್ಕಿಂತ ಉತ್ತಮ ಇನ್ನೊಂದಿಲ್ಲ. ಅದಕ್ಕೆ ನೀವೇ ಆ್ಯಡ್ ಮಾಡ್ಕೊಂಡು ಹೋಗ್ಬೇಕು. ಜೊತೆಗೆ ಲಾಸ್ಟ್ ಟೈಮು ಒಬ್ರು ಯಾರು ನಾಗೋಲಿ ಇವ್ರು ಬಂದಿಲ್ಲ ಅನ್ಸುತ್ತೆ. ನಾಗೋಲಿ ಅಂತ 1,000 ಪಾರಾಯಣ ಅವರೊಬ್ಬರೇ ಮಾಡ್ತಾರೆ. ಅದೇನು ವರ್ಷ ತಗೊಂಡಿಲ್ಲ. ಅವ್ರ ರೋಟೀನ್ ಹೆಂಗೆ ಹೇಳ್ತೀನಿ, ಬೆಳಗ್ಗೆ 4 ಗಂಟೆಗೆ ಎದ್ದು ಸ್ನಾನ ಮಾಡಿ ಪಾರಾಯಣ ಕೂತ್ಕೊಂಡ್ರೆ 8 ಗಂಟೆ ತನಕ. ಆಮೇಲೆ ತಿಂಡಿ ತಿಂದು ಒಂದು 10 ನಿಮಿಷ ಓಡಾಡ್ಕೊಂಡು ಆಮೇಲೆ ಮತ್ತೆ ಪಾರಾಯಣ ಇಟ್ರೆ 12:30 1 ಗಂಟೆ ತನಕ. ಆಮೇಲೆ 1-2 ಅವರ್ ರೆಸ್ಟು, ಮತ್ತೆ ಸ್ನಾನ ಮಾಡಿ ಮತ್ತೆ ಕೂತ್ಕೊಂಡು ಪಾರಾಯಣ ಮಾಡ್ಕೊಂಡ್ರೆ ರಾತ್ರಿ 8 ಗಂಟೆ ತನಕ. ದಿನಕ್ಕೆ ಒಂದು 7-8 ಪಾರಾಯಣ ಮಾಡೋದು. ಈ ರೀತಿ ಅವರು ಒಂದು 3 ತಿಂಗಳೊಳಗೆ 1,000 ಪಾರಾಯಣ ಮುಗಿಸ್ತಾರೆ ಒಬ್ಬರೇ. ಅಯುತ ಚಂಡಿ ಯಾಗವನ್ನು ಮಾಡ್ತಾರೆ. ಆ ಥರ ಮಹನೀಯರು ಬಹಳಷ್ಟು ಜನ ಇದ್ದಾರೆ, ನಿಮ್ಮಲ್ಲೂ ಇರ್ತಾರೆ. ಹೌದಲ್ವಾ? ಹೌದಾ? ನರೇಶ್ ದಂಪತಿಗಳು ಬಂದಿದ್ದಾರೆ ಇವತ್ತು. ಅವರು ದಿನಕ್ಕೆ 8 ಪಾರಾಯಣ ಮಾಡೋದು. ಈಗ ಏನಕ್ಕೆ ಈ ಮಾತುಗಳನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ರಿಟೈರ್ಡ್ ಆಗಿರತಕ್ಕಂಥ ವ್ಯಕ್ತಿಗಳು ಸುಮ್ಮನೆ ಕೂತ್ಕೊಂಡು TV ನೋಡೋದು, ಕಾರ್ಡ್ ಹರಟೆ ನೋಡೋದು ಬದಲು ಇದು ಮಾಡಿದ್ರೆ ಒಂದು ಪುಣ್ಯ, ಇನ್ನೊಂದು ನಿಮ್ಮಿಂದ ನಿಮ್ಮ ಹೆಂಡತಿಗಳಿಗೆ ಬೈಗಳನ್ನು ನಿಂತೋಗುತ್ತೆ, ನಿಮ್ಮ ಹೆಂಡತಿಯಿಂದ ಬಯಸ್ಕೊಳ್ಳೋದು ನಿಂತೋಗುತ್ತೆ. 2 ಕಡೆ ಬಂದಾಗು. ಅದಕ್ಕಿಂತ ಉತ್ತಮ ಇನ್ನೊಂದಿಲ್ಲ. ಆದ್ರಿಂದ ಇವತ್ತಿನ ದಿನ ನಾವು ಎಲ್ಲರೂ ಸೇರಿ ಪಾರಾಯಣವನ್ನು ಆಲ್ರೆಡಿ ಶುರು ಮಾಡಿದ್ದೀವಿ. ಸಿದ್ಧಕಂಜಿಕಾ ಸ್ತೋತ್ರ ಏನಕ್ಕೆ ಹೇಳಿಸ್ತೆ ಅಂತಂದರೆ, ಸಿದ್ಧಕಂಜಿಕಾ ಸ್ತೋತ್ರ ಪರಿಪೂರ್ಣವಾಗಿ ದುರ್ಗಾ ಸಪ್ತಶತಿ ಮಾಡಿದ ಪಾರಾಯಣದ ಫಲ. ಹಾಗನ್ಬಿಟ್ಟು ದುರ್ಗಾ ಸಪ್ತಶತಿ ಹೇಳ್ಬಿಟ್ಟು ಕೌಂಟ್ರಿಗೆ ಇವ್ರೇನು ಆಪ್ ಕಳಿಸ್ತಾರೆ ಅಂತ ಅಪ್ಲೋಡ್ ಮಾಡಕ್ಕೆ ಹೋಗ್ಬೇಡಿ. ಅದ್ರ ಫಲ ಇದೆಯಲ್ಲ ಅಂತ ನಾನು 108 ಮಾಡಿದೆ ಅಂತ 108 ಅಂತ ಹೇಳಕ್ಕೆ ಹೋಗ್ಬೇಡಿ. ಪರಿಪೂರ್ಣ ಪಾರಾಯಣ ಮಾಡಿದ ಮೇಲೆ ಅದಕ್ಕೆ ಅಪ್ಲೋಡ್ ಮಾಡಬೇಕಾಗಿರೋದು. ಎಲ್ಲರೂ ಸೇರಿ ನಮ್ಮ ನಾರಾಯಣ ಶರ್ಮ ಅವರು ಹೇಳ್ತಾರೆ, ಅದನ್ನು ತಾವು ರಿಪೀಟ್ ಮಾಡಿ ಸಂಕಲ್ಪವನ್ನು ಎಲ್ಲರೂ ಕೂಡ. ಆತ್ಮಾನಂದ ಬೇಗ ಬನ್ನಿ ಒಂಚೂರು. ಅಕ್ಷು తీసుకుంటాం. ಡೈಲಿ ಸಾಫ್ಟ್ ಕಾಪಿ ಇದೆ ನಿಮ್ಗೆ ಕಳಿಸ್ತೀನಿ. ಇದು ಡೈಲಿ ಪಾರಾಯಣ.
ಅಕ್ಷತೆ ತೊಗೊಂಬರ್ಕೊಂಡು ಒಂದು ಬೋಲಲ್ಲಿ ಹಾಗೆ ಒಂದು ಚೀಲ ನೋಡು ಬಿಡಿ ಹೂವಿದ್ರೆ ಇಲ್ಲಿ ಬಹಳಷ್ಟು ಜನ ನೀವೆಲ್ಲರೂ ಕೂಡ ಕಲ್ತಿದ್ದೀರ. ನಿಮಗೆ ಪರಿಚಯಸ್ಥರು, ನಿಮ್ಮ ಅಣ್ಣ ತಮ್ಮಂದರು, ನಿಮ್ಮ ಮನೆಯವರು, ಬಂಧು ಬಾಂಧವರು, ಅಕ್ಕಪಕ್ಕದ ಮನೆಯವರು, ಸೋದರತೆ, ಅಳಿಯನ್, ಮಾವನ್, ಮಗನ್, ಸೊಸೆ, ಹೆಂಡತಿ, ಗಂಡನ್, ತಮ್ಮ, ಗುಂಡಪ್ಪ. ಸೊ ಬಹಳಷ್ಟು ಜನ ನಿಮ್ಮಲ್ಲಿ ಕಲಿದೇ ಇರೋರು ಇದ್ದಾರೆ. ನೀವೇನ್ ಮಾಡಬೇಕು? ಅವ್ರನ್ನ ಮೋಟಿವೇಟ್ ಮಾಡಿ ಕರ್ಕೊಂಬಂದು ಕೂರಿಸಿ ಆ ಕೆಲಸ ಮಾಡಿ. ಇಲ್ಲಿ ಪಾಠ ಕಲಿದೇ ಇರತಕ್ಕಂಥ ವ್ಯಕ್ತಿಗಳು ದೂರದಲ್ಲಿದ್ದರೆ ಆನ್ಲೈನಲ್ಲೂ ಪಾಠ ಮಾಡ್ತಕ್ಕಂಥ ವ್ಯವಸ್ಥೆ ಇದೆ. ನಿಮ್ಮ ಹೆಸರುಗಳನ್ನ ನೋಂದಾಯಿಸ್ಕೊಳ್ಳಿ. ಇಲ್ಲಿ ಆಫ್ಲೈನಲ್ಲಿ ಕಲಿಬೇಕು ಅಂದರೆ ಆಶ್ರಮಕ್ಕೆ ಬನ್ನಿ, ಭಾನುವಾರದೊತ್ತು ನಾನೇ ಅದಕ್ಕೆ ಪಾಠವನ್ನು ಮಾಡ್ತೀನಿ. ಆನ್ಲೈನಲ್ಲೂ ಬಹಳ ಜನ ತಗೋತಾ ಇದ್ದಾರೆ. ನಮ್ಮ ರಾಮಮೂರ್ತಿ ಇದ್ದಾರೆ, ಅನುರಾಧ ಇದ್ದಾರೆ, ಗಾಯತ್ರಿ ಇದ್ದಾರೆ. ಗಾಯತ್ರಿ ಅವ್ರ ಮೇಲೆ ಆಫ್ಲೈನು ಆನ್ಲೈನ್ ಎರಡೂ ಇದೆ. ಆನ್ಲೈನಲ್ಲಿ ನಮ್ಮ ರಾಮಮೂರ್ತಿ, ಅನುರಾಧ ಆಫ್ಲೈನ್ ತಗೋತೀರಾ, ಆನ್ಲೈನಲ್ಲಿ ಅನುರಾಧ ತಗೋತಾರೆ. ಆಶ್ರಮದಲ್ಲೂ ಕೂಡ ಆಫ್ಲೈನು ಆನ್ಲೈನ್ ಎರಡು ಕ್ಲಾಸಸ್ಸು ಆಗುತ್ತೆ. ಎಷ್ಟು ಜನ ಇದ್ರು ಕೂಡ ಏನೋ ಕಲಿಸಿ. ಜೊತೆಗೆ ಈ ಸತಿ ಯಜ್ಞದಲ್ಲಿ ಒಂದು ಆಹುತಿಗೆ ದಂಪತಿಗಳನ್ನ ಕೂರಿಸ್ಬೇಕು ಅಂತಕ್ಕಂಥ ಒಂದು ವಿಚಾರ ಇದೆ. ಆದರೆ ದಂಪತಿಗಳಿಬ್ರು ದೀಕ್ಷಾವಂತರಾಗಿರ್ಬೇಕು, ಪಾರಾಯಣ ಕಲ್ತಿರೋರಾಗಿರ್ಬೇಕು, ಕೊನೇ ಪಕ್ಷ ಒಂದು 250 ಪಾರಾಯಣನಾರ ಮಾಡಿರೋರಾಗಿರ್ಬೇಕು. ಪರಿಪೂರ್ಣ ಶಾಕಾಹಾರಿಗಳಾಗಿರ್ಬೇಕು. ಇವತ್ತಿಂದ ಯಾಗ ಮುಗಿಯುತ್ತಂತ ಅಲ್ಲ, ಒಬ್ರಿಗೆ 250. ಇವತ್ತೇನು ಸಂಕಲ್ಪ ತಗೋತಾ ಇದ್ದಾರೆ, ಇವತ್ತಿನ ಲೆಕ್ಕ ತಗೊಂಡು 250 ಒಬ್ಬರಿಗೆ, ಅಂದ್ರೆ ಗಂಡ ಹೆಂಡತಿ ಅಂದ್ರೆ 500 ಪಾರಾಯಣ ಆಗಿದೆ. ಗೊತ್ತಾಗಲ್ಲ, ಲಕ್ಷ ಆ ಚಂಡಿನಲ್ಲಿ ಆ ಒಂದು ಬೃಹತ್ ಯಾಗದಲ್ಲಿ ನೀವುಗಳು ಕೂತ್ಕೊಂಡು ಆಹುತಿಯನ್ನ ಹಾಕೋಬಿಟ್ಟು ಒಂದು ವ್ಯವಸ್ಥೆ ಮಾಡಬೇಕು ಅಂತ ಚಿಂತನೆ ಇದೆ. ಗಂಡ ಹೆಂಡತಿ ಮೇಲೆ ಏನು ನಿಯಮ ಇದೆ ಹೇಳಿದೆ, ಆ ನಿಯಮದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಸಡಿಲತೆಗಳು ಇಲ್ಲ, ಎಕ್ಸ್ಕ್ಯೂಸ್ ಇಲ್ಲ. ಯಾಕಂದ್ರೆ ಇದೆಲ್ಲೂ ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥ ಯಾಗ. ಕೊನೆ ಪಕ್ಷ ಅಂತಂದ್ರೆ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿಗೆ ಒಬ್ಬೊಬ್ರು ದೇವರಿಗಳಿಗೂ ಕೂಡ 1000 ಕಲಶದ ಸ್ಥಾಪನೆ ಆಗಬೇಕು ಅಂತಕ್ಕಂಥ ಚಿಂತನೆಗಳಿದೆ. ಇದು ಯಾಗಮಂಟಪ ಬಹಳಷ್ಟು ಬೃಹದಾಕಾರವಾಗಿ ಬರ್ತಕ್ಕಂಥ ಯಾಗಮಂಟಪ. ಒಂದು 150-180 ದೇವಿ ಆಜ್ಞೆ ಆಗಿರೋದು ಹೇಳ್ತಾ ಇದ್ದೀವಿ. ಕೊನೆ ಪಕ್ಷ ಅಂದ್ರೆ 177 ಹೋಮಕುಂಡಕ್ಕಿಂತ ಜಾಸ್ತಿ ಆಗ್ತಕ್ಕಂಥ ಯಜ್ಞಕುಂಡಗಳು. ಯಾಗಶಾಲೆನೇ ಕೊನೆ ಪಕ್ಷ 2-3 ಎಕರೆ ಯಾಗದ ಶಾಲೆನೇ ಬರುತ್ತೆ. ಗೊತ್ತಾಯ್ತಲ್ಲ, ಅದರಿಂದ ಎಲ್ಲರೂ ಕೂಡ ಇದರ ಲಾಭವನ್ನು ಪಡೀರಿ, ನಿಷ್ಠೆಯಿಂದ ಮಾಡಿ. ಲೋಕಹಿತನೂ ಆಗುತ್ತೆ, ನಿಮ್ಮ ಹಿತನೂ ಆಗುತ್ತೆ. ಹೇಳ್ಕೊಡ್ತಾರೆ ಅದನ್ನ.